ಮೈಸೂರಿನಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಅಂತಿಮ ದರ್ಶನವನ್ನ ಈಗಾಗಲೇ ಅಭಿಮಾನಿಗಳು ಗಣ್ಯರು ಪಡೆದುಕೊಳ್ತಾ ಇದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಜನಸಾಗರವೋ ಜನಸಾಗರ. ಅಮ್ಮನವರನ್ನ ಕೊನೆಯ ಬಾರಿಗೆ ನೋಡಬೇಕು ಅಂತ ಹೇಳಿ ಬಹಳಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಗಣ್ಯರಿರಬಹುದು, ಅಭಿಮಾನಿಗಳು, ಬಂಧು ಬಳಗ, ಸ್ನೇಹಿತರೆಲ್ಲರೂ ಕೂಡ ಹರಿದು ಬರ್ತಾ ಇದ್ದಾರೆ. ಸಾಲುಗಟ್ಟಿ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಅಭಿಮಾನಿಗಳು. ಚಿತ್ರರಂಗದ ಗಣ್ಯರಿಂದ ಜಾನಕಿ ಅಮ್ಮನಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗ್ತಾ ಇದೆ. ಹಂಸಲೇಖ, ಉಮಾಶ್ರೀ, ಜೈಮಾಲಾ, ರಾಜೇಶ್ ಕೃಷ್ಣನ್, ಸಾಧು ಕೋಕಿಲ, ಕೆ ಕಲ್ಯಾಣ್ ಸೇರಿದಂತೆ ಗಣ್ಯರಿಂದ ಅಂತಿಮ ನಮನ ಸಲ್ಲಿಸಲಾಗಿದೆ. 1:30ರಿಂದ 2 ಗಂಟೆ ಮಾತ್ರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆನಂತರವಾಗಿ ಸಂಜೆ 5 ಗಂಟೆಗೆ ಆರಂಭ ಆಗಲಿದೆ ಎಸ್ ಜಾನಕಿ ಅವರ ಅಂತಿಮ ಯಾತ್ರೆ. ಅಲ್ಲ, ಬರೀ ದೇಹ ಮಾತ್ರ ನಮ್ಮನ್ನು ಎಲ್ಲರೂ ಬಿಟ್ಟು ಹೋಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಅವರ ಸಂಗೀತ, ಅವರ ವಿದ್ಯೆ, ಅವರ ವಿನಯತೆ ಅದಷ್ಟು ಕೂಡ ಶಾಶ್ವತವಾಗಿ ನಮ್ಮೆಲ್ಲರ ಹೃದಯಗಳಲ್ಲಿ, ಮನಸ್ಸಲ್ಲಿ ಸದಾಕಾಲ ಇರುತ್ತೆ, ಉಳಿಯುತ್ತೆ ಅಂತ ನಾನು ನಂಬಿದ್ದೀನಿ. ಅದು ಹೇಳೋ ಅವಶ್ಯಕತೆಯೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ವಿ ಹ್ಯಾವ್ truly lost one of India's best ever singers, and ಅವರ ಪ್ರತಿಭೆ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಮೋಸ್ಟ್ ಎಫರ್ಟ್ಲೆಸ್. ಅಂದರೆ ಸ್ಟುಡಿಯೋದಲ್ಲಿ ಎಷ್ಟೋ ಒಂದು ಹಾಡುಗಳು ಅವರು ಹಾಡಬೇಕಾದ್ರೆ, ನಾನು ಹಂಸಲೇಖ ಸರ್ ಜೊತೆ ಇರಬೇಕಾದ್ರೆ ಅಥವಾ ಬೇರೆಯವ್ರ ಜೊತೆ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಹ್ಯಾಡ್ ದಿ ಆಪರ್ಚುನಿಟಿ ಆಫ್ ಸೀಯಿಂಗ್ ಹರ್ ಸಿಂಗ್, ಅಂದರೆ ಲೈವ್ ಆಗಿ ಹಾಡೋದಕ್ಕೆ. ಅಷ್ಟು ಲೀಲಾಜಾಲವಾಗಿ ಯಾವುದೇ ಹಾಡು ಕೊಟ್ಟರು, ಯಾವುದೇ ಇಮೋಷನ್ ಇರಲಿ, ಯಾವುದೇ ಧಾಟಿಯ ಹಾಡಿರಲಿ, ಶಾಸ್ತ್ರೀಯ ಸಂಗೀತವಾಗಿರಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಇರಲಿ, ಅಷ್ಟು ಈಸಿಯಾಗಿ ಎಫರ್ಟ್ಲೆಸ್ ಆಗಿ ವಿತ್, ಅಂದರೆ ಶಿ ವಾಸ್, ಒಂದೊಂದು ಹಾಡು ಕೂಡ ಇಟ್ ವಾಸ್ ಕ್ರಿಯೇಟಿಂಗ್ ಅ ಸ್ಟೋರಿ. ಅಂದರೆ ಹೇಗೆ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಅವರು ಒಂದು ಹಾಡು ಹಾಡಿದಾಗ ಈ ಪರ್ಟಿಕ್ಯುಲರ್ ಹೀರೋ, ಈ ಪರ್ಟಿಕ್ಯುಲರ್ ಇಮೋಷನ್ ಅಂತ ಫಿಕ್ಸ್ ಆಗ್ತಾ ಇತ್ತು, ಆ ಮಟ್ಟದ ಒಂದು ಪರ್ಫಾರ್ಮೆನ್ಸು, ಆ ಮಟ್ಟದ ಒಂದು ಗಾಯನ ಅವರಲ್ಲಿತ್ತು. ಆ್ಯಂಡ್ ಅವ್ರು ಹಾಡದೇ ಇರೋ ಭಾಷೆನೇ ಇಲ್ಲ. ಶಿ ಹಸ್ ಸಂಗ್ ಇನ್ ಆಲ್ ಲ್ಯಾಂಗ್ವೇಜಸ್. ಭಾರತದಲ್ಲಿ ಎಷ್ಟು ಭಾಷೆಗಳಿದೆ ಅಷ್ಟು ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಅಂಥ ಆ್ಯಕ್ಚುಲಿ ನಮ್ಮ ಪುಣ್ಯ, ಅವರು ಕೊನೆಗಾಲಿ ಟೈಮಲ್ಲಿ ಇಲ್ಲಿ ನಮ್ಮ ಮೈಸೂರಲ್ಲಿ ಬಂದು ನೆಲೆಸಿದ್ದು ಅದು ನಮ್ಮ ಪುಣ್ಯ ಅಂತ ಅನ್ಕೋತೀನಿ. ಶಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಹಿಯರ್. ಸೊ ವಿ ಆರ್ ವೆರಿ ಲಕ್ಕಿ. ಯಾಕೆಂದರೆ ಲಾಸ್ಟ್ ಡೇಸ್ ಅವರು ಇಲ್ಲಿ ನಮ್ಮ ನಾಡಲ್ಲಿ, ನಮ್ಮ ರಾಜ್ಯದಲ್ಲಿ, ಮೈಸೂರಲ್ಲಿ ಬಂದು ಇದ್ದು ನಮ್ಮೆಲ್ರಿಗೂ ಅವರ ಪ್ರೆಸೆನ್ಸಿನ, ಅವರ ಒಂದು ಉಪಸ್ಥಿತಿಯ ಒಂದು ಆಶೀರ್ವಾದವನ್ನು ನೀಡಿದ್ದಾರೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆ್ಯಂಡ್ ಅವರಿಂದ ಸ್ಫೂರ್ತಿಗೊಂಡ ಅನೇಕ ಗಾಯಕಿಯರಲ್ಲಿ ನಾನು ಕೂಡ ಒಬ್ಬ. ಸೊ ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೊಳ್ಳೆ ತಮಿಳ್ ಆಕ್ಟರ್ಗಳು ಮತ್ತು ಇತ್ತೀಚೆಗೆ ಅಂದರೆ ಅಫ್ಕೋರ್ಸ್ ಸರಿಗಮಪ ವೇದಿಕೆಯಲ್ಲಿ ಇನಿಷಿಯಲ್ ಸೀಸನ್ಸಲ್ಲಿ ಅವ್ರ ಜೊತೆ ಜಡ್ಜ್ ಆಗಿ ಕೂತ್ಕೊಳ್ಳೋಂಥ ಸೌಭಾಗ್ಯ ನನಗೆ ಸಿಕ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಒಡನಾಟ ಇತ್ತು. ಅಬೌಟ್ 3-4 ಇಯರ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಯಾಕೆಂದರೆ ಅದಾದಮೇಲೆ ಸ್ವಲ್ಪ ಸೆಕ್ಲೂಡರ್ ಆಗಿದ್ದರು ಅವರು, ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಏನು ಅದು ಒಂದು ಗುಡ್ ಥಿಂಗ್ ಏನು ಅಂದರೆ ಶಿ ವಾಸ್ ನಾಟ್ ಲೈಕ್ ಬೆಡ್ ರಿಡನ್, ಶಿ ಡಿಡ್ಂಟ್ ಸಫರ್. ಅದು ಒಂದು ದೊಡ್ಡ ಒಂದು, ಯಾರಿಗಾದರೂ ಅದೊಂದು ದೊಡ್ಡ ವರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶಿ ವಾಸ್ ಎಂಜಾಯಿಂಗ್ ಹರ್ ರಿಟೈರ್ಡ್ ಲೈಫ್. ಅಂದರೆ ಒಂದು 100 ವರ್ಷಕ್ಕೆ, 200 ವರ್ಷಕ್ಕೆ, 500 ವರ್ಷಕ್ಕೆ ಮಾಡುವಂಥ ಕೆಲಸ ಮಾಡಿ ಹೋಗಿದ್ದಾರೆ ಅವ್ರು ಕೊಟ್ಟಂಥ ಹಾಡುಗಳು. ಸೊ ಹಾಗಾಗಿ ಅದೇ ನಾನು ಹೇಳಿದ ಹಾಗೆ ಬರೀ ದೇಹ ನಮ್ಮನ್ನು ಬಿಟ್ಟು ಹೋಗಿದೆ. ಅವರ ಗಾಯನ, ಅದರ ಮೆಮರೀಸ್ ಶಾಶ್ವತವಾಗಿ ನಮ್ಮ ಜೊತೆ ಇರುತ್ತೆ, ನಮ್ಮ ನಾಡಿಗೇನೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದೇ ಒಂದು ಇದು ಮಾತಲ್ಲಿ, ನಮ್ಮ ತಾಯಿ ಸಂಗೀತ ಸಿಂಗರ್, ಅವರು ಬರೀ ಜಾನಕಿ ಅಮ್ಮವ್ರ ಹಾಡನ್ನ ಮಾತ್ರ ಹಾಡ್ತಾಯಿದ್ರು ವಾದ್ಯಗೋಷ್ಠಿಗಳಲ್ಲಿ.
ನೋವಾಗಿತ್ತು. ನೀವು ಒಪ್ಕೊಂಡಿಲ್ಲ, ಪವರ್ ಟಿವಿ ಜೊತೆ ಮಾತಾಡಿದಾಗಲೂ ಅದನ್ನೇ ಹೇಳಿದ್ರಿ ಕೂಡ. ನಿಜ, ಇದು ಒಂದು ಕೆಲವು ವರ್ಷಗಳ ಹಿಂದೆ ಇದೇ ಥರ ಒಂದು ಸುದ್ದಿ ಬಂದಿತ್ತು. ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವ್ರು ಇನ್ನಿಲ್ಲ ಅಂತ. ಆವಾಗ ನಮಗೆ ಆದಂಥ ಶಾಕ್ ತುಂಬ ದೊಡ್ಡದು. ಅದಾದ ನಂತರ ಗೊತ್ತಾಯಿತು ಇಲ್ಲ ಇದು ಸುಳ್ಳು ಸುದ್ದಿ ಅಂತ. ಅವಾಗ ಅಂದ್ಕೊಂಡಿದ್ದು ನಾವು ಇದು ಸುಳ್ಳಾಗಿರಲಿ ಅಂತ. ಅದೇ ಥರ ಸುಳ್ಳಾಯಿತು. ಸೊ ಲಾಸ್ಟ್ ವೀಕು ಕೂಡ ಒಂದಷ್ಟು ನ್ಯೂಸ್ಗಳು ಹರಿದಾಡ್ತು. ಅದು ಸುಳ್ಳು ಅನ್ನೋದು ನಮ್ಗೆ ಗೊತ್ತಿತ್ತು, ಯಾಕಂದರೆ ಅವನ್ನೆಲ್ಲ ಮೀಟ್ ಮಾಡಿ ಬರ್ತಾಯಿದ್ರು ಎಲ್ಲರೂ. ಬಟ್ ಇದು ನಿನ್ನೆ ಕೇಳಿದಾಗ ಖಂಡಿತ ಸಾಧ್ಯ ಇಲ್ಲ, ಇದೇ ಸೇಮ್ ಅದೇ ಥರನೇ ಏನೋ ಇರುತ್ತೆ ಅನ್ನೋದಿದ್ದೇ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಒಪ್ಕೊಳ್ಳೋಕ್ಕೆ ಯಾರೂ ಸಿದ್ಧ ಇರಲಿಲ್ಲ. ಬಿಕಾಸ್ ಏನೂ ಗೊತ್ತಿರಲಿಲ್ಲ, ಅವ್ರು ಹುಷಾರಿಲ್ಲ ಅಥವಾ ಇನ್ನೇನೋ ಆಗಿತ್ತು, ಇದೇನೂ ಗೊತ್ತೇ ಇರಲಿಲ್ಲ. ಹಾಗಾಗಿ ತುಂಬ ಟೈಮ್ ತೊಗೊಳ್ದು. ಎಲ್ಲ ಟಿ ವಿನಲ್ಲೆಲ್ಲ ಬಂದು ಇದಾದಮೇಲೆ ನಂಬಿಕೆ ಬಂದಿದ್ದು. ಮೇಡಮ್, 48,000 ಹಾಡು, 20 ಭಾಷೆ, 60 ವರ್ಷ, ಈ ಸುದೀರ್ಘ ಒಂದು ದಾಖಲೆ ಅನ್ಬೋದು ಇದನ್ನು. ಅಯ್ಯೋ, ಗಾಯಕಿಯಾಗಿ ಸುದೀರ್ಘ ದಾಖಲೆ ಅಲ್ಲ, ದಾಖಲೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಮುರಿಯೋಕ್ಕೂ ಸಾಧ್ಯ ಇಲ್ಲ ಯಾರೂ. ಆ ಥರ ಇದು ಹೇಳ್ತಾರಲ್ವ, ಶಾಪಗ್ರಸ್ತ ಗಂಧರ್ವರು ಅವರೆಲ್ಲ ಬಂದಿರ್ತಾರೆ. ಒಂದಷ್ಟು ಸಮಯ ನೀನು ಭೂಮಿ ಮೇಲಿರು, ನಿನ್ನ ಸಂಗೀತ ಸೇವೆ ಮಾಡು, ಎಲ್ಲರನ್ನೂ ಖುಷಿಪಡಿಸು. ಆಮೇಲೆ ಇದು ಫಾರ್ ಎವರ್, ಇನ್ನು 1000 ವರ್ಷ ಅವ್ರ ಹಾಡುಗಳಿರುತ್ತೆ. ನಿಮ್ಗೆ ದುಃಖ ಆದರೂ ಹಾಡುಗಳಿದ್ದಾವೆ, ಖುಷಿ ಆದ್ರೂ ಅವ್ರ ಹಾಡುಗಳಿದ್ದಾವೆ, ಒಂದು ದೇವ್ರದ್ದು ಪೂಜೆ ಮಾಡಬೇಕು ಅಂದ್ರೆ ಅವ್ರ ಹಾಡುಗಳಿದ್ದಾವೆ. ಸೊ ಅದಷ್ಟು ಕೆಲಸ ಅವ್ರು ಮುಗಿಸ್ಬಿಟ್ಟು ನೀಟಾಗಿ ವಾಪಸ್ ಅವರು ಗಂಧರ್ವ ಲೋಕಕ್ಕೆ ಹೋದರು ಅಷ್ಟೇ. ಮೇಡಮ್, ಒಂದು ಸಂಗೀತ ಲೋಕ ಅಂದರೆ SPB ಆಗಿರ್ಬೋದು ಅಥವಾ ಇಂಥ ಜಾನಕಿ ಅಮ್ಮ ಆಗಿರ್ಬೋದು, ಇಂಥವ್ರನ್ನ ಫಸ್ಟ್ ನೆನಪಿಸ್ಕೊಳ್ತೀವಿ, ಅದರ ಸಾಧನೆ ಅಷ್ಟಿದೆ. ಬಟ್ ಅವ್ರು ಇದ್ದಂಥ ರೀತಿ, ಸರಳ ವ್ಯಕ್ತಿತ್ವ, ಇದ್ರ ಬಗ್ಗೆ ಮಾತಾಡಿ. ಆ ಥರ ಇನ್ನು ಸಾಧ್ಯ ಇಲ್ಲ ಮೇಡಮ್. ಇದು ಏನಂದರೆ, ನಾನು ಮಾಡಿದ್ದೀನಿ, ನಾನು ಹಾಡಿದ್ದೀನಿ ಅಂತ ಬಂದ ಕೂಡಲೇ ನೀವು ಹೇಳಿದ್ದೆಲ್ಲ ಸುತ್ತ ಬರುತ್ತೆ. ಅವ್ರಿಗೆ ಇದು ಯಾವುದೂ ಇರಲೇ ಇಲ್ಲ. ನಾನು ಈ ಹಾಡು ಹಾಡಿದ್ದೀನಿ, ಇಷ್ಟು ಹಾಡು ಹಾಡಿದ್ದೀನಿ, 40,000 ಪ್ಲಸ್ ಹಾಡಿದ್ದೀನಿ, ಎಲ್ಲ ಥರದ್ದು ಹಾಡಿದ್ದೀನಿ, 20 ಭಾಷೆ ಹಾಡಿದ್ದೀನಿ, ಇಲ್ಲೇನು ಇರಲೇ ಇಲ್ಲ ಅವ್ರಿಗೆ. ಇಲ್ಲಿ ಇನ್ನು ಮಗುನೇ, ಮಕ್ಕಳಿಗೆ ಏನು ಗೊತ್ತಿರತ್ತೆ, ನಾನೇನು ಮಾಡಿಲ್ಲ ಅಥವಾ ನಾನು ಇನ್ನೂ ಸಾಧನೆ ಮಾಡಬೇಕು, ಆ ಥರದ್ದೇ ಇದ್ದಿದ್ದು ಅವ್ರಿಗೆ. ನೀವು ನೋಡಿ, ಒಂದು ಸಾಂಗ್ ಹೇಮಾವತಿನಲ್ಲಿ ಅವರು ಎಲ್ಲ ಕಡೆ ಹೇಳಿದ್ದಾರೆ. ಆ ಹಾಡನ್ನು ಯಾರು ಹಾಡೋಕ್ಕೆ ಸಾಧ್ಯ ಇಲ್ಲ, ಆ ಥರದ್ದು ಹಾಡೋದು. ಅದನ್ನು ಲೈವಲ್ಲಿ ಹಾಡ್ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಬ್ರೇಕ್ ಇಲ್ಲ, ಪಂಚ್ ಇಲ್ಲ, ನೋ ಟ್ರ್ಯಾಕ್ ಸಿಸ್ಟಮ್. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅಲ್ಲಿಗೆ ಸಿಂಪಲ್ ಸಣ್ಣ ಪುಟ್ಟ ಸಾಂಗ್ ಎಲ್ಲ ಅವ್ರಿಗೆ ಏನು ನೀರು ಕುಡ್ದಂಗೆ ಆ ಥರದ್ದು ಹಾಡಿ ಅವ್ರು ಎಷ್ಟು ಸಾವಿರ ಹಾಡಬೇಕಾದ್ರೆ ನಿಮಗೆ 40,000 ಅಂತಂದರೆ ಒಂದು 30,000 ಆಡಿದ್ಮೇಲಾದರೂ ನಿಮಗೆ ಅಯ್ಯೋ ಬಿಡು, ಏನು ಆಡಿದ್ದೀನಿ ಒಂಚೂರು ಬರುತ್ತೆ, ಏನಿಲ್ವೇ. ಮೇಡಮ್, ಇನ್ನೊಂದು 2017ರಲ್ಲಿ ಅವರು ಸಾರ್ವಜನಿಕವಾಗಿ ಹಾಡೋದನ್ನ ಎಂಡ್ ಮಾಡ್ತಾರೆ. ಇಲ್ಲೇ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾರೆ. ಅದ್ರಲ್ಲಿ ಏನಾದರೂ ನೀವು ಭಾಗಿಯಾಗಿದ್ರ ಆ ಸಂದರ್ಭ? ಇಲ್ಲ, ಭಾಗಿಯಾಗಬೇಕಿತ್ತು. ಬಟ್ ಅವತ್ತು ನನ್ನ ಬೇರೆ ಕಾರ್ಯಕ್ರಮ ಇತ್ತು. ಅದು ನಾನು ಹೇಳಿದಾಗೆ GV ಅತ್ರಿ ಅವ್ರ ಸಿಸ್ಟರ್ ಹೇಮಾ ಪ್ರಸಾದ್ ಅವರು ಅದರಲ್ಲಿ ಭಾಗವಹಿಸಿದ್ರು. ಅವ್ರ ಜೊತೆನಲ್ಲೇ ಇರೋರು ಯಾವಾಗ್ಲೂ ಹೇಳಿದರು. ಬಟ್ ಬರೋಕ್ಕಾಗಲಿಲ್ಲ ಆ ಪ್ರೋಗ್ರಾಮ್ಗೆ. ಆಮೇಲೆ ಗೊತ್ತಾಗಿದ್ದು ಅವ್ರ ಕಾರ್ಯಕ್ರಮ ಅಂತ ಗೊತ್ತಿತ್ತು, ಬಟ್ ಅವ್ರು ವಿದಾಯ ಹೇಳ್ತಾರೆ ಕಾರ್ಯಕ್ರಮಗಳಿಗೆ ಅಂತ ಗೊತ್ತಿರಲಿಲ್ಲ. ದಟ್ ವಾಸ್ ಅ ಶಾಕ್. ಇನ್ಮೇಲೆ ನನಗೆ ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಕೊಡೋದಿಲ್ಲ ಅಥವಾ ರೆಕಾರ್ಡಿಂಗ್ಸ್ಗಳಿಗೆ ಹಾಡಲ್ಲ ಅನ್ನೋದಿದೆಯಲ್ಲ. ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಸಂಗೀತವನ್ನು ಸೀರಿಯಸ್ ಆಗಿ ತೊಗೊಂಡಿದ್ರು ಅಂತ. ಶ್ರುತಿ ಬಿಟ್ಟು ಹಾಡಬಾರ್ದು, ವಯಸ್ಸಾಗ್ತಾ ಆಗ್ತಾ ಶೇಕ್ ಆಗತ್ತೆ, ನಾನು ತಪ್ಪು ಹಾಡಬಾರ್ದು, ತಾಳ ಮಿಸ್ ಮಾಡಬಾರ್ದು ಅನ್ನೋದು ನೋಡಿ ಅವ್ರಿಗೆ ಬಂದಿದೆ. ಅಂದರೆ ಇನ್ನೆಂಥ ವಿದ್ವತ್ತು, ಅಂದರೆ ಅವ್ರ ತಪ್ಪನ್ನ ಅಥವಾ ಅವರೇ ಗ್ರಹಿಸೋಕೆ ಮುಂಚೆನೇ, ತಪ್ಪು ಮಾಡೋಕ್ಕೆ ಮುಂಚೆನೇ ತಪ್ಪು ಮಾಡದೇ ಇರೋದು ಒಳ್ಳೆಯದು ಅನ್ನೋದು ಅವ್ರಿಗೆ ಬಂದ್ಬಿಟ್ಟಿದೆ. ಮೇಡಮ್, ಅವ್ರು ಹುಟ್ಟಿದ್ದು ಆಂಧ್ರದಲ್ಲಾದರೂ ಇವತ್ತು ಅಂತಿಮ ಒಂದು ನಮನ ಸಿಗ್ತಾ ಇರೋದು ಮೈಸೂರಲ್ಲೇ. ಅವ್ರ ಗಾಯನವನ್ನು ನಾನು ಇನ್ಮುಂದೆ ಸಾರ್ವಜನಿಕವಾಗಿ ಹಾಡಲ್ಲ ಅಂದಿದ್ದು ಮೈಸೂರಲ್ಲೇ. ಮೈಸೂರಿನ ನಂಟು ಆಗಿರ್ಬೋದು ಅಥವಾ ಒಂದು ಕರ್ನಾಟಕದ ಮೇಲಿನ ಪ್ರೀತಿ. ಅವರು ಕನ್ನಡ ಮಾತಾಡೋದು ಕೇಳ್ಬಿಟ್ರೆ ಅಷ್ಟು ಮುದ್ದು, ಅಷ್ಟು ಚಂದ ಮಾತಾಡ್ತಾ ಇದ್ದಿದ್ದವರು. ಆಮೇಲೆ ಆ ತೆಲುಗು ಸ್ವಲ್ಪ ಆಕ್ಸೆಂಟ್ ಇರೋದು, ಹಾಗಾಗಿ ಅದೊಂಥರ ಮುಗ್ಧವಾಗಿ ಕೇಳೋದು ನಿಮಗೆ ಕನ್ನಡ. ಆಮೇಲೆ ಬರ್ಕೊಳ್ಳೋದು ಕನ್ನಡದಲ್ಲಿ, ಹಾಡ್ತಾ ಇದ್ದಿದ್ದು ಬರ್ಕೋತಾರಲ್ಲ ಅದು ಕನ್ನಡದಲ್ಲಿ ಬರ್ಕೋತಾ ಇದ್ರು. ಆ್ಯಂಡ್ ಕನ್ನಡಿಗರು ಅಂದ್ರೆ ಅಷ್ಟು ಪ್ರೀತಿ, ಕನ್ನಡದವರು ಅಷ್ಟೇ ಬಿಡಿ. ನಾವು ಅವ್ರನ್ನ SPB ಅವ್ರನ್ನೆಲ್ಲ ನಾವು ಯಾವತ್ತೂ ಬೇರೆ ರಾಜ್ಯದಿಂದ ಬಂದವರು ಅಂತ ಅಂದ್ಕೊಂಡೇ ಇಲ್ಲ, ಅವರು ಅಂದ್ಕೊಳ್ಳಿಲ್ಲ. ಸೊ ಕನ್ನಡದವರೇ ಆಗಿಬಿಟ್ರು, ಕನ್ನಡದವರು ಅವ್ರನ್ನ ಕನ್ನಡದವ್ರನ್ನಾಗಿ ಸ್ವೀಕರಿಸ್ಬಿಟ್ರು. ಇಲ್ಲಿಂದ ಆಚೆ ಅವ್ರನ್ನ ಕಳಿಸೇ ಇಲ್ಲ ನಾವು. ಸೊ ಅವ್ರಿಗೆ ಅದನ್ನು ಎಷ್ಟು ಜನ ಉಳಿಸ್ಕೋತಾರೆ. ಈಗ ಅವರು ಕೊನೆಗಾಲದಲ್ಲಿ ಇಲ್ಲೇ ಇರಬೇಕು, ನನಗಿಲ್ಲೇ ನೆಮ್ಮದಿ, ನನಗಿಲ್ಲೇ ಪ್ರೀತಿ ಸಿಕ್ಕಿರೋದು, ಕನ್ನಡದ ಮಣ್ಣಲ್ಲೇ ನಾನು ಕೊನೆಗಾಲದಲ್ಲಾರು ಅನ್ಸುತ್ತಲ್ವಾ, ಇಲ್ಲ ನಾನು ಹೋಗ್ಬಿಡೋಣ, ನಮ್ಮ ಊರಿಗೆ ಹೋಗೋಣ, ನಾನು ಅಲ್ಲೇ ನಂದು ಕೊನೆ ದಿನ
ಆ ಥರ ಆಗಿಲ್ಲ ಅವ್ರಿಗೆ. ಅವ್ರು ಇಲ್ಲೇ ಇರಬೇಕು, ಇಲ್ಲೇ ನಾನು ಬದುಕಬೇಕು, ಇಲ್ಲೇ ನನ್ನ ಕೊನೆ ದಿನಗಳನ್ನ ಕಾಣಬೇಕು ಅಂತ ಮಾಡಿದಾರಲ್ಲ. ಮೇಡಮ್, ಕೊನೆಯದಾಗಿ ಈ ಕ್ಷಣಕ್ಕೆ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಸ್ಮಾರಕ ನೀಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕೆಂತಂದರೆ ಅದು ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಖಂಡಿತ ಅವ್ರಿಗೆ ಗಮನಕ್ಕೆ ತರ್ತೀನಿ. ಮತ್ತು ನಾನು ಕೂಡ ಅವ್ರಿಗೆ ಬೇಡಿಕೆ ಇಡ್ತೀನಿ. ಯಾಕೆಂತಂದರೆ ಜಾನಕಿ ಅಮ್ಮನವರು ಮೈಸೂರಿನ ಜೊತೆಗೆ ಬಹಳ ದೊಡ್ಡ ನಂಟಿತ್ತು. ಅವರ ಪತಿಯವರು ಕೂಡ ಮೈಸೂರಿನವರೇ. ಮತ್ತು ಅವ್ರಿಗೂ ಕೊನೆ ಉಳಿಬೇಕು ಅಂತ ಎಳೆದಿರೋದು ಕೂಡ ಮೈಸೂರಿನಲ್ಲೇ. ಮತ್ತು ಅವರು ಅಂತಿಮವಾಗಿ ಇಲ್ಲೇ ತಮ್ಮನ್ನು ಅಂತಿಮ ಸಂಸ್ಕಾರ ಮಾಡಬೇಕು ಅಂತ ಕೂಡ ಇಚ್ಛೆನ ವ್ಯಕ್ತಪಡಿಸಿದ್ರು. ಸೊ ಹಾಗಾಗಿ ಮೈಸೂರು ಜೊತೆ ಅಷ್ಟೊಂದು ಬಾಂಧವ್ಯ ಇದೆ. ಮತ್ತು ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲೂ ಕೂಡ ನಾವೆಲ್ಲ ಬಾಲ್ಯದಲ್ಲಿ ಕನ್ನಡ ಹಾಡುಗಳು ಇವ್ರ ಹಾಡನ್ನ ಕೇಳೇ ಬೆಳೆದಿದ್ದು. ಸೊ ಹಾಗಾಗಿ ಕರ್ನಾಟಕಕ್ಕೂ ಅವ್ರದ್ದು ಕೊಡುಗೆ ಇದೆ. ಸೊ ಆ ಎಲ್ಲ ಕಾರಣದಿಂದ ಸ್ಮಾರಕ ಮಾಡಿದ್ರೆ ಒಳ್ಳೆಯದು, ಅವ್ರಿಗೆ ಸರಿಯಾದಂಥ ಗೌರವ ತೋರಿಸ್ದಂಗೆ ಆಗುತ್ತೆ. ಮುಖ್ಯಮಂತ್ರಿಗಳು ನಾನು ಕೂಡ ಬೇಡಿಕೆ ಅದಿನ್ನೂ ಡಿಸೈಡ್ ಮಾಡಿಲ್ಲ. ಯಾಕೆಂತಂದರೆ ಆ ಜಾಗ ಬಂದು ಪ್ರೈವೇಟ್ ಅವ್ರದ್ದು. ಸೊ ಮತ್ತು ಫಿಲಮ್ನ ಕಲಾವಿದರ ಸಂಘದವರು ಅವರುಗಳು ಕೂಡ ನಾವೇ ಅದನ್ನು ಸ್ಮಾರಕ ಮಾಡ್ತೀವಿ ಅಂತ ಕೂಡ ಮುಂದೆ ಬಂದಿದ್ದಾರೆ. ಸೊ ಅದೆಲ್ಲ ಡಿಸೈಡ್ ಆಗಬೇಕು, ಮಾತುಕತೆ ಆಗಿ ಆಮೇಲೆ ತೀರ್ಮಾನ ಮಾಡ್ತಾರೆ. ಅವ್ರ ಹೆಸರಲ್ಲಿ ಬೇಕಾದಷ್ಟು ಅವರನ್ನು ನೆನಪನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಬಹಳಷ್ಟು ಸಲಹೆಗಳು ಬಂದಿದೆ. ಅದನ್ನೆಲ್ಲ ಪರಿಶೀಲಿಸಿ ಸರ್ಕಾರದ ಗಮನಕ್ಕೆ ತಂದು ಯಾವ್ದು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ತಾರೆ. ಅಂದರೆ ಪಿಟೀಲು ವಾದಕರು, ನಮ್ಮ ತಾಯಿ ಸಿಂಗರು, ನಮ್ಮ ಅಣ್ಣ ಡ್ರಮ್ಮರು, ನಮ್ಮ ತಂಗಿ ಉಷಾ ಅವರು ಸಿಂಗರು. ನಾವೆಲ್ಲ ಆರ್ಕೆಸ್ಟ್ರಾ ಫ್ಯಾಮಿಲಿಯವರು. ನಾವೆಲ್ಲ ಜಾನಕಮ್ಮವ್ರನ್ನ ಹಾಡುಗಳನ್ನ, ಎಸ್ ಪಿ ಅವ್ರ ಹಾಡುಗಳನ್ನ, ಪಿ ವಿ ಶ್ರೀನಿವಾಸ್ ಅವರ ಹಾಡುಗಳನ್ನ ಹಾಡಿ ಜೀವನ ಮಾಡ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿಯವರು ಬರೀ ಜಾನಕಿಯವರು. ಅವರ ಕಡೆಯ ಉಸಿರು ಬೆರಳನ್ನ ಹಿಂಗೆ ತಾಳೆ ಹಾಕ್ಕೊಂಡು ಎಸ್ ಜಾನಕಿ ಮೇಡಮ್ ಅವರ ಕರೆದರೂ ಕೇಳದೆ ಹಾಡನ್ನ ಹಾಡಿಕೊಂಡೇ ನಮ್ಮ ತಾಯಿ ಅವರು ಉಸಿರನ್ನ ಬಿಟ್ಟರು. ಅದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಜಾನಕಿ ಅಮ್ಮವ್ರನ್ನ ಇಷ್ಟಪಡದೇ ಇರೋಂಥವ್ರು ಯಾರು ಇರೋ ಸಂಗೀತದಲ್ಲಿ. ಅವರು ಹುಟ್ಟು ಕಲಾವಿದರು, ಹುಟ್ಟು ಸಂಗೀತಗಾರರು. ಈಗ ಕೆಲವರೆಲ್ಲ ಒಂದೊಂದು ಒಂದೊಂದು ಥರದ ಹಾಡುಗಳಿಗೆ, ಕೆಲವರು ಈ ಫಾಸ್ಟ್ ಸಾಂಗ್ಗಳಿಗೆ ಫಿಕ್ಸ್ ಆಗಿರ್ತಾರೆ. ಅಥವಾ ಇನ್ನೊಂದು ಮೆಲಡಿ ಇವ್ರು ಆಡ್ತಾರೆ, ಇವರು ಫಾಸ್ಟ್ ಸಾಂಗ್ ಆಡ್ತಾರೆ, ಇನ್ನೊಬ್ರು ಪ್ಯಾತ ಆಡ್ತಾರೆ, ಈ ಥರ ವಾಯ್ಸ್ಗಳಿರ್ತವೆ. ಆದರೆ ಜಾನಕಿಯವ್ರ ವಿಷಯದಲ್ಲಿ, ಮೇಡಮ್ ವಿಷಯದಲ್ಲಿ ಯೂನಿವರ್ಸಲ್ ಅದು ಸಂಗೀತದ ಯೂನಿವರ್ಸಲ್. ಅಂಥವ್ರು ಇವತ್ತು ನಮ್ಮನ್ನು ಹಗಳಿದ್ದಾರೆ. ಇವತ್ತು ಹಗಳಿದಂತಲ್ಲ, ನಾನೊಂದು ಸತ್ಯ ಹೇಳ್ತೀನಿ ಎಲ್ಲರ ಮುಂದೆ. ಯಾವತ್ತೂ ಅವರು ಹಾಡೋದನ್ನ ನಿಲ್ಲಿಸಿದಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ಏಜ್ ಆಗೇ ಆಗುತ್ತೆ. ನಮ್ಮ ದೇಹ ಪರ್ಮಿಟ್ ಮಾಡಲ್ಲ ಹಾಡೋದಕ್ಕೆ. ಪರ್ಮಿಟ್ ಮಾಡಿದ್ರೆ ಕಡೆ ಉಸಿರು ತನಕ ಸಂಗೀತಗಾರರಾಗಲಿ, ವಾದ್ಯಗಾರರಾಗಲಿ, ಯಾವುದೇ ಕಲಾವಿದ ತನ್ನ ಕಡೆ ಉಸಿರು ಇರೋ ತನಕನೂ ಆ ಫೀಲ್ಡಲ್ಲೇ ಅದರಲ್ಲೇ ಜೀವ ಬಿಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ನಮ್ಮ ದೇಹ ಒಪ್ಪಲ್ವಲ್ಲ. ಆವಾಗ ಯಾವತ್ತು ಅವ್ರು ನಿಲ್ಲಿಸಿದ್ರೋ ಹಾಡೋದನ್ನ, ನನಗನ್ಸುತ್ತೆ ಆವತ್ತೇ ಅವರ ಎಲ್ಲವೂ ನಿಂತೋಗಿದೆ ಅಂತ ಅನಿಸುತ್ತೆ. ಜೀವನ ಮಾಡ್ಬೋದು, ಆದರೆ ಒಂದು ಹಾಡುವಂಥ ಕೋಗಿಲೆ ಯಾವತ್ತು ವಾಯ್ಸ್ ನಿಲ್ಲಿಸ್ತೋ ಆವತ್ತೇ ಅವರು ತನ್ನ ಜೀವನ ಇಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಇವತ್ತು ನಮ್ಮ ಮುಂದೆ ದೇಹದಲ್ಲಿ ಅವರು ತೀರ್ಕೊಂಡಿರ್ಬೋದು. ಆದರೆ ಇಡೀ ಭಾರತದಲ್ಲಿ ಇಂಥ ಒಬ್ಬ ಗಾಯಕರು ಇಲ್ಲ. ಅದರಿಂದಾಗಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಟ್ಟರು. ಯಾಕೆಂದರೆ ದೇವರು ಅಂದಮೇಲೆ ದೇವರೇ ಸಂಗೀತ ಪ್ರಿಯರು. ಸಂಗೀತದಿಂದನೇ ದೇವ್ರನ್ನ ಹೊಲ್ಸೋಕ್ಕಾಗೋದು. ಎಂತೆಂಥ ಅದು ಕ್ಲಾಸಿಕಲ್ ಸಾಂಗ್ಸ್ ಹಾಡಿದ್ದಾರೆ, ಎಂತೆಂಥ. ಅದರಿಂದಾಗಿ ನಮ್ಮ ಚಿತ್ರರಂಗದ ಪರವಾಗಿ ನಾನು ಕರ್ನಾಟಕ ಫಿಲ್ಮ್ ಅಕಾಡೆಮಿ ಅಧ್ಯಕ್ಷನಾಗಿ ಅವರಿಗೆ ನಮ್ಮ ಎಲ್ಲರ ಕಲಾವಿದರ ಪರವಾಗಿ ನಮನವನ್ನು ನಾನು ಸಲ್ಲಿಸ್ತೀನಿ. ಜೊತೆಗೆ ಅವರು ಎಲ್ಲ ಇದ್ದಾರೆ. ಅವರ ಯಾವ ಜಾಗದಲ್ಲಿ ಅವರ ಮಗ ಅಂತಲೇ ಅವರು ಅಂದ್ಕೊಂಡಿರೋದು. ಆ ಜಾಗದಲ್ಲಿ ಈಗ ಸಾಯಂಕಾಲ ಬಂದ್ ಮಾಡ್ತಾರಂತೆ. ಹೌದು, ಎಚ್ ಡಿ ಕೋಟೆ ಅಲ್ಲ, ಇಲ್ಲೇ ಮೈಸೂರಲ್ಲಿ. ನಮಗೆ ಏನು ಅನಿಸಿದೆ ಅಂತ ಹೇಳಿದರೆ, ಜಾನಕಿ ಅಮ್ಮವರು ಇಡೀ ಭಾರತಕ್ಕೆ ಬೇಕಾದವರು. ಅದರಿಂದ ಇದು ನಮ್ಮ ಮೈಸೂರು ಸಂಸ್ಕೃತಿ, ಕಲೆಯ ಪರಂಪರೆಯನ್ನು ಹೊಂದಿರೋಂಥ ಊರು. ಇಲ್ಲೇ ನಾನಿದ್ದು ಇಲ್ಲೇ ಜೀವ ಬಿಡಬೇಕು ಅಂಥೇಳಿ ಅವರು ಇಲ್ಲಿ ಬಂದ ಮೇಲೆ ಮೈಸೂರಿಗೆ ಇದೊಂದು
ನಮಗೆ ಇದೊಂದು ಒಳ್ಳೆಯ ಒಂದು ವಿಷಯ ಆಗಿರೋದ್ರಿಂದ ಜಾನಕಿ ಅಮ್ಮರ ಮೆಮೊರಿಯಲ್ನ ಇಲ್ಲೇ ಶುರು ಮಾಡಬೇಕು. ಅವ್ರ ಹೆಸರಲ್ಲಿ ಒಂದು ಮೆಮೊರಿಯಲ್ ಆಗಬೇಕು. ಆದರೆ ಅದು ಸರ್ಕಾರದಿಂದನೇ ಆಗಬೇಕು. ನಮ್ಮ ಯತೀಂದ್ರ ಸಾಹೇಬರು ಇಲ್ಲಿದ್ದಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಕಲೆ ಸಾಹಿತ್ಯಕ್ಕೆ ಮೈಸೂರಿಗೆ ತುಂಬ ಹೆಸರುವಾದಿ ಆದಂಥ ಅವ್ರಿಗೆ ಗೊತ್ತಿರ್ತದೆ. ನಮ್ಮ ಸಿ ಎಮ್ ಅವರು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರು ಸಿ ಎಮ್ ಅವರು ಸಂಗೀತಕ್ಕೆ ಕಲಾವಿದರಿಗೆ ತುಂಬ ಅತಿಯಾದ ಬೆಲೆ ಕೊಡೋರು ಆಗಿರೋದ್ರಿಂದ ಮತ್ತು ಅವರು ಚಿತ್ರರಂಗದವರೇ ಆಗಿರೋದ್ರಿಂದ ಅವರು ಕೂಡ ಸಿನಿಮಾಗಳು ಥಿಯೇಟರ್ಗಳು ಇಟ್ಕೊಂಡಿದ್ದರಿಂದ ಜಾನಕಿ ಅಮ್ಮವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅವರಿಗೆ ನಾವು ಇದನ್ನು ತಿಳಿಸಿ ಅವ್ರ ಮೆಮೋರಿಯಲ್ನ ಅವ್ರು ಯಾರು ಅವ್ರ ಜಾಗ ಇವಾಗ ಕೊಟ್ಟಿದ್ದಾರೋ ಅವರು ಈಸಿಯಾಗಿದ್ದಾರೆ, ಜಾಗ ಕೊಡೋಕ್ಕೂ ರೆಡಿ ಇದ್ದಾರೆ. ಹರೀಶ್ ಗೌಡ್ರು ಅಲ್ಲ ಸಮಯ ಈ ಜಾಗ ಮೇಡಮ್ ಯಾವ ಜಾಗದಲ್ಲಿದ್ದಾರೋ ಅಲ್ಲಿ ಮೆಮೋರಿಯಲ್ನ ಒಂದು 10 ಗುಂಟೆನೋ ಇಲ್ಲ ಅರ್ಧ ಎಕರೆನೋ ಅಥವಾ 1 ಎಕರೆನೋ ಅವ್ರದ್ದು 1.5 ಎಕರೆ ಏನೋ ಇದೆಯಂತೆ, ಅದನ್ನು ಸರ್ಕಾರ ಇನಿಷಿಯೇಟಿವ್ ತೊಗೊಂಡು ಆ ಮೆಮೋರಿಯಲ್ನ ಸರ್ಕಾರದಿಂದನೇ ಕಟ್ಟಿದಾಗ ಮೈಸೂರಿಗೆ ಜಾನಕಮ್ಮವ್ರನ್ನ ನೋಡೋದಕ್ಕೆ ಅವರ ಅಭಿಮಾನಿಗಳಾಗ್ಬೋದು, ಸಂಗೀತ ಪ್ರಿಯರಾಗ್ಬೋದು ಬರ್ತಾರೆ. ಅದು ಒಂದು ಒಳ್ಳೆ ಮೆಮೋರಿಯಲ್ ಆಗತ್ತೆ ಅಂಥೇಳಿ ನಮ್ಮ ಭಾವನೆ. ಅದಕ್ಕೆ ನಾವೆಲ್ಲ ಸೇರಿ ಅವರಿಗೆ ಒಂದು ಗೊತ್ತಿದೆ ಅವರಿಗೆ ತಿಳಿಸಿ ಆ ಕೆಲಸವನ್ನು ಜಾನಕಮ್ಮವ್ರ ಹೆಸರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮಸ್ಕಾರ. ಅನ್ನಿಸ್ತು ಅಂದರೆ ಪಿಟೀಲು ವಾದಕರು ಹಾಡುಗಳು 17 ಭಾಷೆಗಳಲ್ಲಿ ಹಾಡಿ ಆಯಾ ಭಾಷೆಯವರಿಗಿಂತಲೂ ಹೆಚ್ಚು ಸ್ಫುಟವಾಗಿ ಹಾಡ್ಕೊಂಡು ಬಂದಂಥ ಒಂದು ಮಹಾನ್ ಪ್ರತಿಭೆ ಮೇಧಾವಿಯವರು. ಆದರೆ ಅದಕ್ಕಿಂತ ಹೆಚ್ಚು ಫೇಮಸ್ಸು ಯಾವುದರಲ್ಲಿ? ಪ್ರೀತಿಯಲ್ಲಿ, ಆ ಒಂದು ಸನ್ನಡತೆಯಲ್ಲಿ. ಅಂಥ ಒಂದು ಮಹಾನ್ ಚೈತನ್ಯ 100 ಕಾಲ ಜೀವಂತವಾಗೇ ಇರ್ತಾರೆ. ಅಂಥವ್ರಿಗೆ ಮರಣ ಅನ್ನೋದು ಇರೋದಿಲ್ಲ. ಹುಷಾರಿಲ್ದಿದ್ದಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲಗೋರು ನೋಡಿದ್ದೀವಿ. ಇಲ್ಲಿ ಒಂದೇ ಒಂದು ವ್ಯತ್ಯಾಸ, ಮೂಗಿಗೆ ಹತ್ತಿ ಇಟ್ಟಿದ್ದಾರೆ. ಅದೊಂದು ಆ ಒಂದು ಚಿತ್ರಣ ಒಂದು ನಮಗೆ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಜಾನಕಿ ಅಮ್ಮ ಅಂಥವ್ರಿಗೆ ಯಾವತ್ತಿಗೂ ಕೂಡ ಒಂದು ಶಾಶ್ವತವಾದಂಥ ಸ್ಥಾನ ಇಲ್ಲೂ ಇದೆ, ಅಲ್ಲೂ ಇದೆ. ಆ ದೇವರು ಯಾರಿಗೂ ಮೋಸ ಮಾಡಲ್ಲ. ದೇವಲೋಕದಲ್ಲಿ ಅಲ್ಲಿ ಸ್ವಲ್ಪ ದಿನ ಅಮ್ಮನ ಹಾಡುಗಾರಿಕೆ ಕೇಳಬೇಕು ಅಂತ ಕರೆಸ್ಕೊಂಡಿರ್ಬೋದು. ಮತ್ತೆ ಅಮ್ಮ ಇಲ್ಲೇ ಹುಟ್ಟುತ್ತಾರೆ. ಅವರಿಷ್ಟಪಟ್ಟ ಕರ್ನಾಟಕ, ಅವರಿಷ್ಟಪಟ್ಟ ಕನ್ನಡ, ಅವರಿಷ್ಟಪಟ್ಟ ಈ ನೆಲವೀಡು, ಇಲ್ಲಿ ಜಾನಕಿ ಅಮ್ಮ ಅವರು ಇಷ್ಟದಂಗೆ ಇದ್ದಾರೆ, ಇನ್ನೂ ಇರ್ತಾರೆ, ಜೀವಂತವಾಗಿರ್ತಾರೆ ಅನ್ನೋದು ನನ್ನ ನಂಬಿಕೆ. ಸದಾಕಾಲ ಜಾನಕಿ ಅಮ್ಮನಿಗೆ ಅವ್ರನ್ನ ಸ್ಮರಿಸ್ತಾ ಅವ್ರಿಗೊಂದು ನಮಸ್ಕಾರ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿ. ನಮಸ್ಕಾರ.